ಎಲ್ಲರಿಗೂ ನಮಸ್ಕಾರ. ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಬೇಳೆ ಕಟ್ಟಿನ ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಿಮಗೆ ಹೋಳಿಗೆ ಮತ್ತು ಕಡುಬಿನ ನಾನು ವಿಡಿಯೋ ಹಾಕಿದ್ದೀನಿ. ಅದ್ರ ಕಟ್ಟಿನ ಸಾರು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದೇ ಬೇಳೆ ಕಟ್ಟು. ಇದಕ್ಕೆ ಫಸ್ಟ್ ನಾನಿಲ್ಲಿ ಒಂದು ಇಡೀ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಕರಿಬೇವು, ತುರಿದಿಟ್ಕೊಂಡ ಕೊಬ್ಬರಿ, ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಹುಣಸೆ ಹಣ್ಣಿನ ರಸ ತೊಗೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ ಉಳ್ಳಾಗಡ್ಡೆನ ಈ ಥರ ಹುರ್ಕೋಬೇಕು ಕೆಂಪಿಗೆ. ಬೆಳ್ಳುಳ್ಳಿನೂ ಈ ಥರ ಹುರ್ಕೋಬೇಕು. ಜೀರಿಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೀನಿ ನಾನು. ಆಮೇಲೆ ಕೊಬ್ಬರಿ ಈ ಥರ ಕೆಂಪಿಗೆ ಹುರ್ಕೊಂಡು ಇದನ್ನ ರುಬ್ಕೋಬೇಕು ಈ ಥರ ಸ್ಮೂತಾಗಿ. ರುಬ್ಕೊಂಡಿದ್ದಾದ ನಂತರ ಹುಣಸೆ ಹಣ್ಣನ್ನು ನಾನಿಲ್ಲಿ ನೆನೆ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಬಿಸಿ ಇಟ್ಟ ನಂತರ ಜೀರಿಗೆ ಸಾಸಿವೆ ಹಾಕಿ, ಆಮೇಲೆ ಇದಕ್ಕೆ ಸ್ವಲ್ಪ ಇದು ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿದ ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ ಹಾಕಿ ಸ್ವಲ್ಪ ಕುದಿಸಿ, ಆಮೇಲೆ ಇದಕ್ಕೆ ಹುಣಸೆ ರಸನ ಈಗಲೇ ಸೇರಿಸ್ಬೇಕು. ಈ ಸಾರನ್ನ ನೀವು 3 ದಿನ ಇಟ್ಟು ತಿನ್ಬೋದು, ಏನೂ ಆಗೋದಿಲ್ಲ ಇದು, ಯಾಕಂದರೆ ಹುಣಸೆ ರಸ ಹಾಕಿರೋದ್ರಿಂದ ಏನೂ ಆಗಿರಲ್ಲ. ಆಮೇಲೆ ಇದು ಕುದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಮಸಾಲೆ ಪುಡಿ, ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಮತ್ತು ಇನ್ನೊಂದು ಏನು ಹಾಕ್ಬೇಕಂದ್ರೆ ಇದಕ್ಕೆ ಇದು ಒಬ್ಬಟ್ಟಿಗೆ ರೆಡಿ ಮಾಡಿರ್ತೀವಲ್ಲ ಹೂರಣ, ಅದನ್ನ ಹಾಕ್ಬೇಕು. ಅಂದರೆ ತಿಕ್ನೆಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹಾಕ್ತಾರೆ. ಆಮೇಲೆ ಇದು ಕಟ್ಟು ತಗೊಂಡಿರ್ತೀವಲ್ಲ ಇದನ್ನ ಸೇರಿಸ್ಬೇಕು. ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಆಮೇಲೆ ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ 1 ಗ್ಲಾಸಷ್ಟು ನೀರು ಹಾಕಿದರೆ ಸಾಕು. ಈ ರೀತಿ ಬರುತ್ತೆ ಸಾರು, ತುಂಬ ರುಚಿಕರವಾಗಿರುತ್ತೆ. ಲಾಸ್ಟ್ನೇಕ ಕೊತ್ತಂಬರಿ ಕುದಿಸಿ ಇದ್ರೆ ಸಾರು ರೆಡಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಹಬ್ಬ ಹರಿದಿನಗಳಲ್ಲಿ ಉತ್ತರ ಕರ್ನಾಟಕ ಕಡೆ ಇದು ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ. ಆಮೇಲೆ ಇದಕ್ಕೆ ಸ್ವಲ್ಪ ಅನ್ನ ಸಾರು ನೋಡ್ತಿರ್ಬೋದು ನೀವು ಇಲ್ಲಿ ಸಾರು ಯಾವ ರೀತಿ ಬಂದಿದೆ ಅಂತ. 1 ಸ್ಪೂನ್ ಆಗೋಷ್ಟು ತುಪ್ಪ, ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ. ಮತ್ತು ಬೇಳೆ ಬಜ್ಜಿ ಮಾಡಿದ್ದೆ ನಾನು, ಅದನ್ನ ಹಾಕ್ಕೊಂಡು ಉಣ್ತಾ ಇದ್ದರೆ ಸೂಪರಾಗಿರುತ್ತೆ. ಸೊ ಇದು ಕಾಂಬಿನೇಷನ್ ಸೂಪರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.